ನನ್ನ ಜೊತೆ ಮಾತಾಡ್ಬೇಕು ಅಂದಂಗ ನಿನಗೆ ಇಂಗ್ಲಿಷ್ ಬರ್ತೈತಿಲ್ಲ? ಹಾ ಬರುತ್ತೆ. ಇಬ್ರು ಅಣ್ತಂಬ್ರು ಇರ್ತಾರ. ಹ್ಮ್. ಅವ್ರ ಹೆಸರು ಇಂಗ್ಲಿಷ್ ಒಳಗೆ ಇರ್ತೈತಿ. ಹ್ಮ್. ಒಬ್ಬನ ಹೆಸರು ಐ ಹೇಟ್ ಯು, ಹ್ಮ್. ಇನ್ನೊಬ್ಬನ ಹೆಸರು ಐ ಲವ್ ಯು. ಹ್ಮ್. ಆ ಹೇಟ್ ಯು ಸತ್ ಬಿಡ್ತಾನ. ಉಳಿದ್ರೆ ಯಾರು? ಐ ಲವ್ ಯು. ಐ ಲವ್ ಯು ಟು. ನೀನು ಹಿಂಗೆಲ್ಲ ಮಾಡ್ಬೇಡ ನೋಡು. ಮಾಡ್ತೀನ ನೀನು ಈ ತರ ಯೋಚನೆ ಮಾಡಕ್ ಹೋಗ್ಬೇಡ. ನಾನು ಯಾವತ್ತೂ ನೀನ್ ಪ್ರೀತಿ ಮಾಡಿಲ್ಲ. ಸುಮ್ನೆ ಯಾಕೆ ನಾನು ಜಗಳ ಮಾಡ್ಬೇಕು? ನಾನು ಈಗ ತನ ಯಾರ ಜೊತೆ ಜಗಳ ಆಡಿಲ್ಲ. ಇವೆಲ್ಲ ಜಗಳ ನನಗೆ ಇಷ್ಟ ಇಲ್ಲ. ನೀನ್ ಆತರ ತಿಳ್ಕೊಬೇಡ. ನಾನು ನಿನ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನೀನ್ ಪ್ರೀತಿ ಮಾಡ್ತೀನಿ ಅಂತ ತಿಳ್ಕೊಬೇಡ. ನೋಡು, ನನಗೆ ನೀ ಬೇಕಾದಲ್ಲೇ ನಾನು ನಿನಗೆ ಬ್ಯಾನ್ ಹಾಕ್ತೇನೆ. ಏನು, ನಾನು ನಿನ್ನ ಭಾಳ ಪ್ರೀತಿ ಮಾಡ್ಲಾಗ್ತೇನೆ. ನೋಡು, ನನಗೆ ವಾಟ್ಸಪ್ನಾಗ ಬ್ಲಾಕ್ ಮಾಡಿ, ಇನ್ಸ್ಟಾಗ್ರಾಮ್ದಾಗೂ ಬ್ಲಾಕ್ ಮಾಡಿ, ಅವೆಲ್ಲ ಬ್ಲಾಕ್ ತೆಗಿ. ಯಾಕಂದ್ರೆ ನಾನು ನಿನ್ನ ಜೊತೆ ಕಾಂಟ್ಯಾಕ್ಟ್ನಾಗ ಇರ್ಬೇಕಂತ ಇಷ್ಟಪಡೋದು. ನೋಡು, ನೀನ್ ನನ್ಗೆ ಇಷ್ಟ ಇಲ್ಲ ಅಂತಾನೆ ಬ್ಲಾಕ್ ಹಾಕಿನಿ. ಇಷ್ಟ ಇದ್ರೆ ಬ್ಲಾಕ್ ಯಾಕೆ ಹಾಕ್ತಿದ್ದೆ? ಏನಂದಿ? ಬ್ಲಾಕ್ ಹಾಕಿ? ಅಲ್ಲ, ಬ್ಲಾಕ್ ಹಾಕಿದವ್ರೆಲ್ಲ ಪ್ರೀತಿ ಮಾಡಲತ್ತೇನಿಲ್ಲ. ಬ್ಲಾಕ್ ಯಾಕೆ ಹಾಕ್ತಾರ? ನಿಜವಾದ ಪ್ರೀತಿ ಮಾಡಿದವ್ರಿಗೆ ಮಾತ್ರ ಬ್ಲಾಕ್ ಹಾಕ್ತಾರ. ಸುಮ್ಮನೆ ಯಾರು ಬ್ಲಾಕ್ ಹಾಕಲ್ಲ. ನಾನು ನಿಜವಾಗಿ ಬೆನ್ ಹತ್ತಿನ ತೇಳಿ ನೀನು ನನಗೆ ಬ್ಲಾಕ್ ಹಾಕಿ. ನೀವು ಒಂದಿಲ್ಲೋ ದಿನ ಅದು ಬ್ಲಾಕ್ ತೆಗೆದು ನೀ ನನಗೆ ಪ್ರೀತಿ ಮಾಡ್ಬೇಕು. ಆ ರೀತಿ ನಾನು ಮಾಡಿ ತೋರಿಸ್ತೀನಿ. ಏನ ಇದು? ಪ್ರೀತಿ ಪ್ರೇಮ ಎಲ್ಲ ಸುಳ್ಳು, ಪುಸ್ತಕದ ಬದ್ನಿಗಾಯಿ. ನಿನ್ಗೆ ನಾನು ಅಷ್ಟೇ ಯೂಸ್ ಮಾಡ್ಕೊಳಕ್ ನೋಡ್ತಾ ಇದೀಯ ಅಷ್ಟೇ. ಏನಂದಿ? ನಾನು ನಿನಗೆ ಯೂಸ್ ಮಾಡಿ ಬಿಡಕ್ಕೆ ಬೆನ್ ಹತ್ತೀನಿ? ಅದು ನಿನ್ನ ತಲೆನ ತೆಗಿ. ಏನು ಹೇಳ್ತೇನೆ ನಾನು? ನೋಡು, ನಿನ್ನಂಗೆ ವಿಚಾರ ಮಾಡಿದ್ರೆ ಯಾರು ಹೆಣ್ಮಕ್ಳು ಪ್ರೀತಿ ಮಾಡ್ತಿದ್ದಿಲ್ಲ, ಯಾರು ಗಂಡ್ಮಕ್ಳು ಪ್ರೀತಿ ಮಾಡ್ತಿದ್ದಿಲ್ಲ. ಏನು ಹೇಳ್ತೇನೆ? ಪ್ರೀತಿ ಒಳಗೆ ಮಮತಾಜ್ಗೋಸ್ಕರ ತಾಜ್ ಮಹಲ್ ಕಟ್ಟದ ಶಹಜಾನ್. ನಾನು ನಿನ್ಗೋಸ್ಕರ ಅರಮನೆನೇ ಕಟ್ಟಿ ಕೊಡ್ಬೇಕಂತೇಳಿ ಮನಸ್ಸಿನಾಗ ಇಟ್ಕೊಂಡು ಕೂತೀನಿ. ನೋಡು, ನನ್ಗೋಸ್ಕರ ಅರಮನೆ ಕಟ್ಟೋದ್ ಬೇಡ. ನಿನ್ಗೋಸ್ಕರ ನೀನು ಅರಮನೆ ಕಟ್ಕೊಂಡು ನೀ ಚೆನ್ನಾಗಿರು. ನೋಡು, ನಾ ಚೆನ್ನಾಗೇ ಇರ್ತೀನಿ. ನೀ ನನ್ನ ಜೊತೆ ಇದ್ದ ತಿಳಿ ನಾ ತೀರಾ ಚೆನ್ನಾಗಿರ್ತೀನಿ. ಅದಕ್ಕೆ ನಾನು ನಿನಗೆ ಬೆನ್ ಹತ್ತೀನಿ. ಒಟ್ಟಿನಲ್ಲಿ ನನಗೆ ನೀ ಚಂದ ಇರ್ಬೇಕು. ನಿನ್ನ ಖುಷಿನೇ ನನ್ನ ಖುಷಿ. ಅಲ್ಲ, ಒಂದ್ ವೇಳೆ ನಾನು ನಿನ್ ಪ್ರೀತಿ ಮಾಡಿದ್ರು ನಿನ್ನ ಹತ್ರ ಏನಿದೆ? ಇದು ಎಕ್ಸೆಲ್ ಗಾಡಿ, ಇದ್ರ ಮೇಲೆ ತಗೊಂಡ್ ತಿರುಗಾಡ್ತೀನಿ ನನ್ಗ? ಅಲ್ಲ, ನಿಮ್ಮ ಹುಡುಗಿಯರಿಗೆ ಬರೀ ನಿಮ್ಮ ತಲೆಗೆ ಬರೀ ರೊಕ್ಕ, ಆಸ್ತಿ, ಅಂತಸ್ತ, ಬಂಗ್ಲೆ ಇವೇ ಕಾಣ್ತವೆ. ಪ್ರೀತಿ ಪ್ರೇಮ ಇವೇನು ಕಾಣಲ್ಲ ಅಂದಂಗಾಯ್ತು. ನಮ್ಮಂಥ ಹುಡುಗರಿಗೆ ನಿಮ್ಮ ಸೌಂದರ್ಯ ಕಾಣ್ತೈತಿ, ನಿಮ್ಮ ತಲೆಯಾಗ ಬರೀ ರೊಕ್ಕನೇ ಇರ್ತೈತಿ. ಹಿಂಗಂದ್ರೆ ಹೆಂಗೆ? ಏನು ಸೌಂದರ್ಯ ನೋಡಿ ಪ್ರೀತಿ ಮಾಡ್ತೀರಿ? ಹಾ, ಸೌಂದರ್ಯ ನೋಡಿ ಪ್ರೀತಿ ಮಾಡ್ತೀರಿ. ಮದುವೆ ಆಗತಾನ, ಆಮೇಲೆ ದುಡ್ಡು ಬೇಕಾಗುತ್ತೆ. ಆಮೇಲೆ ಏನ್ ಮಾಡ್ತೀರಿ? ಹಾ, ಭಿಕ್ಷೆ ಬೇಡ ಕಳಿಸ್ತೀರಾ? ದುಡ್ಡು ಇದ್ರೇನೆ ಎಲ್ಲ. ದುಡ್ಡು ಇರ್ಲಿಲ್ಲ ಅಂದ್ರೆ ಪ್ರೀತಿ ಪ್ರೇಮ ಎಲ್ಲ ವೇಸ್ಟ್. ಜೀವನದಾಗ ದುಡ್ಡು ಇಂಪಾರ್ಟೆಂಟ್ ಐತಿ, ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ನೆಮ್ಮದಿ. ಮನುಷ್ಯಂಗೆ ನೆಮ್ಮದಿ ಅನ್ನೋದು ಇರಬೇಕು. ಏನು ಹೇಳ್ತೀನಿ? ಈಗ ನೀ ಸಾವಿರಾರು ಕೋಟಿ ಗಳಿಸು, ನಿನಗೆ ಆರೋಗ್ಯನೇ ಇರ್ಲಿಕ್ಕಂದ್ರೆ ಅದು ಎಲ್ಲ ವೇಸ್ಟ್. ಅದು ಏನಕ್ಕೆ ಇರ್ಲಕ್ಕ? ಅರಿಬಿ ಮುಳ್ಳು ಮೇಲೆ ಬಿದ್ರೂ ಅರಿಬಿನೇ ಅರಿತೈತಿ. ಮುಳ್ಳು ಅರಿಬಿ ಮೇಲೆ ಬಿದ್ರೂ ಹರಿದು ಅರಿಬಿನೇ. ನನ್ಗೆ ನೀ ಮುಳ್ಳಿದ್ದಂಗ ಅರ್ಥ ಮಾಡ್ಕೊ. ನಾ ಭಾಳಷ್ಟು ಅರ್ಥ ಮಾಡ್ಕೊಂಡೇನಿ, ಆದರೂ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ. ಆ ದೇವರ ನಿನಗೆ ನನ್ನ ಮನಸ್ಸಿನಾಗ ಇಟ್ಟಾನ, ಆದ್ರೆ ನಿನ್ನ ಮನಸ್ಸಿನಾಗ ನನಗೆ ಯಾಕೆ ಇಟ್ಟಿಲ್ಲ? ಅವೆಲ್ಲ ನನಗೇನು ಗೊತ್ತಿಲ್ಲ. ನಿನ್ ಮನ್ಸಲ್ಲಿ ನನ್ಗೆ ಇಟ್ಟೇನಲ್ಲ, ಆ ದೇವರಿಗೆ ಕೇಳು. ದೇವ್ರಿಗೆ ಕೇಳು? ನಾ ಇದು ದೇವ್ರಿಗೆ ಕೇಳಾಗ್ತೀನಿ. ನೀನು ನನ್ನ ಪಾಲಿಗೆ ದೇವತೆ ಇದ್ದಂಗಿದೆ. ಅದಕ್ಕೆ ನಾನು ನಿನಗೆ ಕೇಳಾಗ್ತೀನಿ, ನಿನ್ನ ಮನಸ್ಸಿನಾಗ ನಾ ಯಾಕಿಲ್ಲ? ನೀವೆಲ್ಲ ಮಾತಾಡಿ ನಂಗೆ ಎಮೋಷನ್ ಫೀಲ್ ಮಾಡ್ಬೇಡ. ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ಕೊ. ದಿನ ಬಂದು ಇಲ್ಲಿ ನಿಂತ್ಕೊಂಡು ನನ್ಗೆ ಕಾಡ್ಸ್ಬೇಡ. ನನ್ಗೂ ತುಂಬಾ ಕೆಲಸ ಇರುತ್ತೆ. ಏನ್ ಹೇಳ್ತಾ ಇದೀನಿ? ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ನಿಂತ್ಕೊಬೇಡ ನೋಡು. ನನ್ನ ಜೊತೆ ಮಾತಾಡ್ಬೇಕು ಅಂದಂಗ ನಿನಗೆ ಇಂಗ್ಲಿಷ್ ಬರ್ತೈತಿಲ್ಲ? ಹಾ ಬರುತ್ತೆ. ಇಬ್ರು ಅಣ್ತಂಬ್ರು ಇರ್ತಾರ. ಅವ್ರ ಹೆಸರು ಇಂಗ್ಲಿಷ್ ಒಳಗೆ ಇರ್ತೈತೆ. ಒಬ್ಬನ ಹೆಸರು ಐ ಹೇಟ್ ಯು, ಇನ್ನೊಬ್ಬನ ಹೆಸರು ಐ ಲವ್ ಯು. ಆ ಹೇಟ್ ಯು ಸತ್ ಬಿಡ್ತಾನ. ಉಳಿದ್ರೆ ಯಾರು? ಐ ಲವ್ ಯು. ಐ ಲವ್ ಯು ಟು. ನೀನು ಹಿಂಗೆಲ್ಲ ಮಾಡ್ಬೇಡ ನೋಡು. ಮತ್ತೆ ಹೆಂಗ್ ಮಾಡ್ಬೇಕು? ಹೋಗೋ ನೀನು.
ಅಲ್ಲ ನಾನು ನಿನ್ಗೆ ಪ್ರೀತಿ ಮಾಡತ್ತೇನಪ್ಪ ಅಂತ ಹೇಳಾಗತ್ತೀನಿ. ನಾನು ಹಿಂದೆ ಬರ್ಬೇಡ ಅಂತ ಹೇಳಿ ನಿನ್ಗ 2 ನಿಮಿಷ ನಿಂದ್ರು. ಇಲ್ಲ. ಈಗ ಎಲ್ಲಿ ಹೋಗಕ್ಕೆ ಈಗ? ನಾನೀಗ ಮನೆಗೆ ಹೋಗ್ತಾ ಇದೀನಿ, ನನ್ ಫಾಲೋ ಮಾಡ್ಬೇಡ. ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಬೇಡ ಬೇಡ ನನ್ ಪ್ರಶ್ನೆ. ಅಲ್ಲ ಇಂಗ್ಲಿಷ್ನಾಗ ಕೇಳ್ತೇನೆ, ಇಂಗ್ಲಿಷ್ ಬೇಡ ಕೇಳ್ಬೇಡ. ಈಗ ಜಸ್ಟ್ ಅಂದಲ್ಲಿ ಐ ಲವ್ ಯು ಅಂತ. ನನ್ ಕೇಳ್ಬೇಡ ಪ್ರಶ್ನೆ. ಐ ಲವ್ ಯು ಅಂದಲ್ಲ ಈಗ. ಐ ಹೇಟ್ ಯು. ಐ ಲವ್ ಯು. ಐ ಹೇಟ್ ಯು. ಐ ಲವ್ ಯು. ಐ ಹೇಟ್ ಯು. ನಿಜವಾದ ಪ್ರೀತಿ ಅಂದರೆ ಸಿಗೋದಲ್ಲ, ಅದನ್ನು ಉಳಿಸಿಕೊಳ್ಳೋದು. ಅವಳನ್ನು ಕಳೆದುಕೊಂಡ ಮೇಲೆ ನನಗೆ ಗೊತ್ತಾಯಿತು, ಅವಳು ನನ್ನ ಜೀವನದಲ್ಲೇ ಅತಿ ದೊಡ್ಡ ಗಿಫ್ಟ್ ಅಂತ. ಪ್ರೀತಿ ಅಂದರೆ ಮಾತಿನಲ್ಲಿ ಹೇಳೋದಲ್ಲ, ಅವಳಿಗೆ ನೋವಾಗದಂತೆ ನೋಡಿಕೊಳ್ಳೋದು. ಯಾರಾದರೂ ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡ್ತಿದ್ರೆ ಅವರನ್ನು ಯಾವತ್ತೂ ಕಳ್ಕೊಳ್ಬೇಡಿ. ಯಾಕಂದರೆ ಎಲ್ಲ ಲವ್ ಸ್ಟೋರಿಗಳು ಹ್ಯಾಪಿ ಎಂಡಿಂಗ್ ಇರೋದಿಲ್ಲ. ಕೆಲವು ಕಥೆಗಳು ನಮಗೆ ಪಾಠ ಕಲಿಸ್ತವೆ. ಪ್ರೀತಿ ಮಾಡೋದಕ್ಕೆ ಮುಂಚೆ ಅದನ್ನು ಹೇಗೆ ಕಾಪಾಡ್ಕೋಬೇಕೆಂದು ಕಲಿಸ್ತವೆ. ಅವಳನ್ನು ಪ್ರೀತಿಸೋದು ಬಹಳ ಸುಲಭ, ಆದರೆ ಅವಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ. ಅರ್ಥ ಮಾಡಿಕೊಂಡವನೇ ನಿಜವಾದ ಲವರ್. ಅಲ್ಲ ಇವ್ ನನ್ಗೆ ಎಷ್ಟು ಪ್ರೀತಿ ಮಾಡ್ತಾನಲ್ಲ, ಸುಮ್ಮನೆ ನಾನು ಕಳ್ಕೊಂಡೆ ಇವನ್ನ. ಇವತ್ತು ಯೂಟ್ಯೂಬ್ ಸ್ಟಾರ್ ಆಗಿದ್ದಾನೆ ಅವನು. ನಿಜವಾಗ್ಲೂ ನಾನು ಇವನ್ನ ಕಳ್ಕೊಂಬಾರ್ದಿತ್ತು. ಭಾಳ ದೊಡ್ಡ ತಪ್ಪು ಮಾಡ್ಕೊಂಡೆ ನಾನು. ನನ್ಗೆ ಮತ್ತೆ ಸಿಗ್ತಾನ? ಫೋನ್ ಸ್ವಿಚ್ ಆಫ್ ಬರ್ತಾರೆ. ನಂಬರ್ ಚೇಂಜ್ ಮಾಡಿದೆ ನಾನು. ಅವನು ಚೇಂಜ್ ಮಾಡಲ್ಲ. ಅವ್ನು ನನಗೋಸ್ಕರ ವೇಟ್ ಮಾಡ್ತಾನೆ. ಎಲ್ಲಿ ಇರ್ಬೋದು ಈಗ? ನಾನು ಮೀಟ್ ಆಗಬೇಕು ಅವನ್ನ ಈಗ. ನೋಡೋಣ ಎಲ್ಲಿ ಸಿಗ್ತಾನೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಆನಂದ್ ಶಾಪೂರ್ ಮಾತಾಡ್ತಾ ಇರೋ. ಸ್ನೇಹಿತರೆ ನೋಡ್ರಿ, ತಾವಿದು ಯೂಟ್ಯೂಬ್ ಪ್ಲೇಟ್ ನೋಡ್ತಾ ಇದ್ದೀರಾ. ನೋಡ್ರಿ ಸ್ನೇಹಿತರೆ, ಈ ಯೂಟ್ಯೂಬ್ ಪ್ಲೇಟ್ ನಂದಲ್ಲ, ಈ ಯೂಟ್ಯೂಬ್ ಪ್ಲೇಟ್ ನಿಂದು. ಯಾಕಂದ್ರೆ 1 ಲಕ್ಷ ಕುಟುಂಬ ನಂದಾಗಿದೆ ಇವತ್ತಿನ ದಿನ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ತಾವು ಏನಾದರೂ ಪ್ರೀತಿ ಮಾಡ್ತಿದ್ರೆ ಅಂದ್ರೆ ದುಡ್ಡಿಗೆ ಪ್ರೀತಿ ಮಾಡಿರಿ. ದುಡ್ಡಿಗೆ ಪ್ರೀತಿ ಮಾಡಿದ್ರಪ್ಪ ಅಂತಂದ್ರೆ ಹುಡುಗಿಯರು ನೀವು ಪ್ರೀತಿ ಮಾಡ್ತಾರೆ. ನಾನು ಭಾಳ ಹುಚ್ಚಿದ್ದೆ ರೀ ಮೊದಲ. ಬರೀ ಹುಡುಗಿಯರ ಹಿಂದೆ ಬ್ಯಾನ್ ಹತ್ತಿ ಹುಡುಗಿ ಪ್ರೀತಿ ಮಾಡ್ತಿದ್ದೆ. ಈಗ ರೊಕ್ಕಕ್ಕೆ ಪ್ರೀತಿ ಮಾಡತ್ತೀನಿ ರೀ. ನಾ ರೊಕ್ಕಕ್ಕೆ ಪ್ರೀತಿ ಮಾಡೋದ್ರ ನಂತರ ಹುಡುಗಿಯರು ನನಗೆ ಪ್ರೀತಿ ಮಾಡತ್ತಾರೆ. ಎಷ್ಟು ವಿಚಿತ್ರ ಅಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಸಾಧನೆ ಹತ್ತ ಬೆನ್ ಹತ್ತಿರಿ, ಅಂದ್ರೆ ನೀವು ಇಂಪ್ರೂವ್ ಆಗ್ತೀರಿ. ಸ್ನೇಹಿತರೆ, ನೀವು ಯೂಟ್ಯೂಬ್ ಮಾಡೋದ್ರ ನಂತರ ನಿಮಗೆ ನೇಮ್ ಫೇಮ್ ಎಲ್ಲ ಬರ್ತೈತೆ ರೀ ಸ್ನೇಹಿತರೆ. ನಿಮಗೆ ದುಡ್ಡು ಬರ್ಬೋದು, ಹೆಸರು ಬರ್ಬೋದು, ನೀವು ಇಂಪ್ರೂವ್ ಆಗ್ಬೋದು. ಅದಕ್ಕಾಗಿ ನಿಮ್ಮ ಸಾಧನೆಯತ್ತ ಗಮನ ಕೊಟ್ಟು ನೀವು ಬೆಳಿಬೇಕಂತೇಳಿ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ನನ್ನ ಸ್ನೇಹಿತರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸ್ನೇಹಿತರೆ. ಅಲ್ಲ ಇವ್ನು ಇಲ್ಲೇ ಅದನ್ನ ಈಗ ವಿಡಿಯೋ ಮಾಡ್ಲತ್ತಾನಲ್ಲ, ಅಷ್ಟು ಪ್ರೀತಿ ಮಾಡ್ತಿದ್ದೆ ನನ್ಗ. ಇವಾಗ ಯಾವ ಥರ ಮಾತಾಡ್ಲತ್ತಾನೆ ಇವನು? ಚೇಂಜ್ ಆಗನ ಇವನು? ಅಲ್ಲ, ಚೇಂಜ್ ಆಗ ಸಾಧ್ಯ ಇಲ್ಲ. ಅವ್ನು ಚೇಂಜ್ ಆಗಲ್ಲ, ನನಗೆ ಎಕ್ಸೆಪ್ಟ್ ಮಾಡ್ತಾನೆ ಅವನು. ಒಂದ್ಸರಿ ಮಾತಾಡಿ ಕೇಳ್ತೀನಿ. ಹಾಯ್ ಅಣ್ಣ, ಆರಾಮಿದ್ಯಾ? ನಾನು ಯಾರು ಗೊತ್ತಾ? ನಾ ಆರಾಮದೇನೆ, ನೀ ಆರಾಮದಿಲ್ಲ? ಹ್ಞೂ, ನಾನು ಆರಾಮದ್ದೀನಿ. ಮೊದಲು ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ದೆ, ನನಗೆ ಎಷ್ಟು ಫೋನ್ ಮಾಡ್ತಿದ್ದೆ. ಈಗ ನಿನ್ ಫೋನ್ ಬರಲ್ಲ, ಏನೂ ಇಲ್ಲ. ನೀನು ಮರ್ತ್ಬಿಟ್ಟಿದ್ಯಾ? ನೋಡು, ನಾನು ನಿನ್ನ ಹಿಂದೆ ಬೆನ್ ಹತ್ತಿ ಪ್ರೀತಿ ಪ್ರೀತಿ ಅಂತೇಳಿ ಭಿಕ್ಷೆ ಬಿಡೋದ್ರ ಏನು ಭಿಕ್ಷೆ ಕೊಡಲಿಲ್ಲ. ಅದಕ್ಕೆ ನಾನು ಯೂಟ್ಯೂಬ್ ಹಿಂದೆ ಬೆನ್ ಹತ್ತಿದ್ದೆ. ನನ್ನ ಜೀವನನೇ ಬದಲಾಯಿತು. ನೋಡು, ನೀವು ಹುಡುಗಿಯರು ರೊಕ್ಕಕ್ಕೆ ಪ್ರೀತಿ ಮಾಡ್ತೀರಿ, ನಾವು ನಿಮಗೆ ಪ್ರೀತಿ ಮಾಡ್ತೀವಿ. ಈಗ ನಾನು ರೊಕ್ಕಕ್ಕೆ ಪ್ರೀತಿ ಮಾಡ್ಲತ್ತೀನಿ.
ಈಗ ನೀ ನನಗೆ ಪ್ರೀತಿ ಮಾಡ್ಲತ್ತಿ. ಇದರ ಅರ್ಥ ಇಷ್ಟೇ, ರೊಕ್ಕಿದ್ರೆ ಮಾತ್ರ ಎಲ್ಲರೂ ಅವ್ರಿಗೆ ಪ್ರೀತಿ ಮಾಡ್ತಾರೆ, ಇರ್ಲಿಕ್ಕಂದ್ರೆ ಅವ್ರಿಗೆ ಯಾರೂ ಪ್ರೀತಿ ಮಾಡಲ್ಲ, ಹೌದಲ್ಲ? ಅಲ್ಲ ಆನಂದ್, ನಾನು ನಿನ್ಗೆ ಭಾಳ ಇಷ್ಟಪಡ್ತಿದ್ದೆ, ಆದರೆ ಹೇಳಕ್ ಆಗ್ತಾ ಇರಲಿಲ್ಲ, ಮನ್ಸಲ್ಲಿ ಇಟ್ಕೊಂಡಿದ್ದೆ. ಇವತ್ತು ನಾನು ನಿನ್ ಮುಂದೆ ಹೇಳಕ್ ಬಂದಿದ್ದೀನಿ, ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊ. ನಾನು ನಿನ್ಗೆ ತುಂಬ ಇಷ್ಟಪಡ್ತೀನಿ, ನೀ ನನ್ಗೆ ಬೇಕು. ನಾನು ನಿನಗೆ ಬೇಕಂತ ಹೇಳತ್ತಲ್ಲ, ಈಗ ನಾನು ನಿನಗೆ ಸಿಗಲ್ಲ, ಯಾಕಂದ್ರೆ ನನ್ನ ಕಡೆ ಟೈಮ್ ಇಲ್ಲ. ನನಗೆ ಈ ಪ್ರೀತಿ, ಪ್ರೇಮ, ಪ್ರಣಯ ಇದಕ್ಕೆಲ್ಲ ಟೈಮ್ ಕೊಡೋಕ್ಕೆ ನನ್ನ ಕಡೆ ಸಮಯನೇ ಇಲ್ಲ. ನಾನು ನನ್ನ ಸಾಧನೆ ಹತ್ತ ಹೋಗ್ಬೇಕಾಗೈತಿ, ನಾ ಬೆಳಿಬೇಕಾಗೈತಿ, ಹೆಸರು ಮಾಡಬೇಕಾಗೈತಿ. ಈಗ ನಿನಗೆ ಬೆನ್ನು ಹತ್ತಿ ಹುಚ್ಚಾಗಕ್ಕೆ ನನಗೆ ಇಷ್ಟ ಇಲ್ಲ. ನೋಡು, ನಾನು ನಿನ್ಗೆ ಭಾಳ ಇಷ್ಟಪಡ್ಲತ್ತೀನಿ. ನೀನು ನನ್ಗೆ ಸಿಗ್ಲಿಲ್ಲ ಅಂದ್ರೆ ನೋಡು, ಏನಾದರೂ ಮಾಡ್ಕೋತೀನಿ ನಾನು ಮತ್ತೆ. ನೀ ಏನಾರ ಮಾಡ್ಕೋತಿ? ಇತಿಹಾಸ ಒಳಗೆ ಹೆಣ್ಮಕ್ಳು ಏನು ಮಾಡ್ಕೊಳ್ಳೋದಿಲ್ಲ. ಏನು ಹೆಣ್ಮಕ್ಳು ಯಾರು ಸಾಧನೆ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಇಷ್ಟಪಡ್ತಾರೆ. ಅದಕ್ಕಾಗಿ ನೀವು ಏನೂ ಮಾಡ್ಕೊಳ್ಳೋದಿಲ್ಲ, ಎಲ್ಲ ಗಂಡ್ಮಕ್ಳೇ ಮಾಡ್ಕೋತಾರೆ. ಗಂಡ್ಮಕ್ಳು ಮಾಡಿ ಗಂಡ್ಮಕ್ಳೇ ಸಾಯ್ತಾರೆ. ಅದಕ್ಕೆ ನಿನ್ನಷ್ಟಕ್ಕೆ ನೀ ಚಂದಾಗಿರು, ನನ್ನಷ್ಟಕ್ಕೆ ನಾ ಚಂದಾಗಿರ್ತೀನಿ. ಏನು ಹೇಳ್ತೀನಿ? ಅಂದ್ರೆ ನಿನ್ನ ಮಾತಿನ ಅರ್ಥ ನೀನು ನನ್ಗೆ ಸಿಗಲ್ಲ, ಮೊದ್ಲಿನ ಥರ ನನ್ನ ಪ್ರೀತಿ ಮಾಡಲ್ಲ ನೀನು. ನೋಡು, ಮತ್ತೆ ನಾನು ಏನಾದರೂ ಮಾಡ್ಕೋತೀನಿ ಈಗ. ನೋಡು, ಯಾರೋ ಒಬ್ರು ಪುಣ್ಯಾತ್ಮರು ಹೇಳ್ಯಾರ, ಭಾಳ ಚಂದ ಹೇಳ್ಯಾರ ಅವರು. ಏನಪ್ಪ ಅಂತಂದರೆ, ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದಿತ್ತು. ಹವ್ಯಾಸ ಬದಲಿಸಿ ನೋಡು, ಹಣೆ ಬರವೇ ಬದಲಾದಿತ್ತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದಿತ್ತು. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದುರಾದಿತ್ತು, ನೀ ಸೇರುವ ದಡ ಎದುರಾದಿತ್ತು. ಅದಕ್ಕಾಗಿ ನನ್ನ ದಡ ನಾನು ನೋಡೀನಿ. ಇವಾಗ ನಿನ್ನ ಬೆನ್ನ ಹತ್ತಕ್ಕೆ ನನಗೆ ಇಷ್ಟನೇ ಇಲ್ಲ. ದಯವಿಟ್ಟು ನೀನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನಗೆ ತೆಲೆಂತ ತೆಗೆದುಬಿಡು. ಏನು ಹೇಳ್ತೀನಿ? ಆನಂದ್, ಆನಂದ್, ನೀನು ನನ್ ಬೇಕು. ಆನಂದ್, ಆನಂದ್ ಕೇಳು, ನನ್ ಬೇಕು ನೀನು. ನೋಡು, ಅವತ್ತು ನಾನು ನಿನಗೆ ಬೆನ್ನು ಹತ್ತಿದ್ದೆ, ಇವತ್ತು ನೀ ನನಗೆ ಬೆನ್ನು ಹತ್ಲತ್ತಿ. ಇಷ್ಟೇ ಫರಕ್. ಇವತ್ತು ನಾ ಬೆಳೆದಿನ ತಳಿ ನೀನು ನನಗೆ ಬೆನ್ನು ಹತ್ಲತ್ತಿ ಅಷ್ಟೇ. ಅವಾಗ ನೀನು ಮನಸಾರಿ ಪ್ರೀತಿ ಮಾಡ್ಲತ್ತಿದ್ದೆ, ಅವಾಗ ನೀ ನನಗೆ ಮನಸಾರಿ ಪ್ರೀತಿ ಮಾಡಲಿಲ್ಲ. ನನಗೆ ದಯವಿಟ್ಟು ಮರೆತು ಬಿಡು. ಏನು ಹೇಳ್ತೀನಿ? ಬಾಯ್, ಗುಡ್ ಬಾಯ್. ಅಲ್ಲ, ನನ್ಗೆ ಎಷ್ಟು ಪ್ರೀತಿ ಮಾಡ್ತಿದ್ದ, ನನ್ನ ಹಿಂದೆ ಎಷ್ಟು ಬೆನ್ನು ಹತ್ತಿದ್ದ. ಇವತ್ತು ನಾನು ಅವ್ನ ಬೆನ್ನು ಹತ್ತಾ ಇದ್ದೀನಿ, ಆದ್ರೂ ಅವ್ನು ನನ್ಗೆ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಪ್ರೀತಿ ಇದ್ದಾಗ, ಅದನ್ನ ನಂಬಿಕೆ ಇದ್ದಾಗ ಪ್ರೀತಿ ಮಾಡ್ಕೋಬೇಕು, ಇಲ್ಲಾಂದ್ರೆ ಇದೇ ತರ ಲೈಫ್ ಆಗೋದು. ಪ್ರೀತಿನ ಕಳ್ಕೋಬಾರ್ದು. ಪ್ರೀತಿ ಇದ್ದಾಗ ಜೊತೆಲಿರ್ಬೇಕು. ಪ್ರೀತಿ ಒಳಗ ಎಷ್ಟು ಶಕ್ತಿ ಇದೆ ಅಂತ ನಾನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಇವತ್ತು ನಾನು ತೋರಿಸ್ಕೊಟ್ಟ ಪ್ರೀತಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ನಾನು ಬರೇ ದುಡ್ಡು 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 ಅಂತ ಹಿಂದೆ ಬಿಡ್ತಿದ್ದೆ. ಇವತ್ತು ದುಡ್ಡು ಪ್ರೀತಿ ಏನಂತ ನಾನು ತೋರಿಸ್ಕೊಟ್ಟ. ನಾನು ಉಸಿರು ಇರುವವರೆಗೂ ಅವನ ಹೆಸರು ಮರೆಯಕ್ಕಾಗಲ್ಲ. ನನ್ನ ಮನ್ಸಲ್ಲಿ ಅವನ ಪೂಜೆ ಮಾಡ್ತಾ ಇರ್ತೀನಿ. ಅವ್ನ ನನ್ನ ಜೀವ, ಅವನ ಯಾವತ್ತೂ ಮರೆಯಕ್ಕಾಗಲ್ಲ.